ಸಾರೋತಾರ 78ನೇ ಶ್ಲೋಕ. ಯಷಟ್ ಸಪತ್ನಾನ್ ವಿಜಿಗೀಷಮಾಣಃ ಗೃಹೇಶು ನಿರ್ವಿದ್ಯಯತೇತ ಪೂರ್ವಂ ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರೀನ್ ಕ್ಷೀಣೇಷು ಕಾಮಂ ವಿಚರೇತಿ ಪಶ್ಚಿತ್. ಯಃ ಷಟ್ಸಪತ್ನಾನ್ ವಿಜಿಗೀಷಮಾಣಃ ಗೃಹೇಶು ನಿರ್ವಿದ್ಯ ಯತೇತ ಪೂರ್ವಂ ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರೀನ್ ಕ್ಷೀಣೇಷು ಕಾಮಂ ವಿಚರೇತ್ ವಿಪಶ್ಚಿತ್. ಯಹ ಅಲ್ಲಿ ಬ್ರಹ್ಮದೇವರು ತನ್ನ ಮೊಮ್ಮಗನಾದಂತಹ ಪ್ರಿಯವರ್ತನಿಗೆ ಉಪದೇಶ ಕೊಡತಕ್ಕಂಥ ಸಂದರ್ಭ. ಯಹ ಷಟ್ ಸಪತ್ನಾನ್ ವಿಜಿಗೀಷಮಾಣಃ, ಯಾರು ತನ್ನ ಷಟ್ ಸಪತ್ನರುಗಳು ಅಂದ್ರೆ ಯಾರು? ಸಪತ್ನ ಶಬ್ದಕ್ಕೆ ವೈರಿ ಅಂತ ಅರ್ಥ. ಯಾರು ಈ ವೈರಿಗಳನ್ನ ಗೆಲ್ಲಲು ಬಯಸುತ್ತಾರೋ, ವಿಜಿಗೀಷಮಾಣಃ ಏತುಂ ಇಚ್ಛಮಾನಃ ಜಿಗೀಷಮಾಣಃ, ವಿಶೇಷೇಣ ಜಿಗೀಷಮಾಣಃ ವಿಜಿಗೀಷಮಾಣಃ, ವಿಶೇಷವಾಗಿ ಶತ್ರುಗಳಿಂದ ಮತ್ತೆಂದೂ ತೊಂದರೆ ಬರಬಾರದು, ಶತ್ರುಗಳನ್ನು ಬುಡ ಸಮೇತ ದೂರ ಮಾಡುವಂಥದ್ದು. ಹಾಗೆ ಆ ಕಾಮಕ್ರೋಧಾದಿ ಶತ್ರುಗಳು ಅಂತ ಏನಿದ್ದಾರೋ ಷಟ್ ಸಪತ್ನರು, ಅವರನ್ನ ಯಾರು ಗೆಲ್ಲಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವರು ಪೂರ್ವನ್ ಗೃಹೇಶು ಯತೇತ ಅಂದ್ರೆ ಗೃಹೇಶು ನಿರ್ವಿದ್ಯ ಯತೇತ, ಗೃಹೇಶು ತಾನು ಗೃಹಸ್ಥಾಶ್ರಮಿಯಾಗಿ ಅಲ್ಲಿ ಸುಖ ದುಃಖ ಅದೆಲ್ಲವನ್ನೂ ಕೂಡ ಅನುಭವಿಸಿ ಅಲ್ಲಿಯ ಸಾರಾಸಾರತೆಗಳನ್ನ ತಿಳಿದುಕೊಂಡು ಅಲಂಬುದ್ಧಿಯನ್ನ ಹೊಂದಿ ಸಾಕು. ಇಹಿ ವಿವಿಧ ಸಾಂಸಾರಿಕ ವಿರಕ್ತಸ್ಯ ಮುಮುಕ್ಷೋ ಅಧಿಕಾರಿ ಅಥವಾ ಮುಮುಕ್ಷೋ ಅಧಿಕಾರಿಣ ಎಂದರೆ ಹೇಳ್ತಾರೆ. ಯಾರು ಈ ಶಾಸ್ತ್ರಾದಿಗಳಿಗೆ ಅಧಿಕಾರಿಗಳು ಅಂತ ಹೇಳಿದ್ರೆ, ಯಾರು ಈ ಒಂದು ಹುಟ್ಟು ಸಾವುಗಳೆಂಬ ಸಂಸಾರ ಅದರಲ್ಲಿ ಯಾವುದು ಸಾರ ಯಾವುದು ಅಸಾರ ಅಂತ ತಿಳ್ಕೊಂಡಿರ್ತಾರೋ ಅವರೇ ನಿಜವಾಗಿ ಶಾಸ್ತ್ರಕ್ಕೆ ಅಧಿಕಾರಿಗಳು ಅಂತ ಬೇರೆ ಬೇರೆ ಎಲ್ಲ ಶಾಸ್ತ್ರ ಗ್ರಂಥದ ಆರಂಭದಲ್ಲಿ ಹೇಳತಕ್ಕಂಥ ಒಂದು ಮಾತು. ಅಂದ್ರೆ ಒಂದರ ಒಳಗಡೆ ನಾವು ಪ್ರವೇಶವನ್ನೇ ಮಾಡಿಲ್ಲ ಅಂತ ಆದ್ರೆ ಅದರ ಅಸಾರ ಅಥವಾ ಅಲ್ಲೇನಾದ್ರೂ ಸಾರ ಇದ್ರೆ ಅದರ ಬಗ್ಗೆ ಗೊತ್ತಾಗೋದೇ ಇಲ್ಲ. ಪ್ರವೇಶ ಮಾಡಿದಾಗ ಅದರ ಸಾರಾಸಾರ ವಿವೇಕ ಎಂಬುದು ಗೊತ್ತಾಗುತ್ತದೆ. ಹಾಗಾಗಿ ಗೃಹೇಶು ನಿರ್ವಿದ್ಯ, ಆ ಗೃಹಸ್ಥಾಶ್ರಮ ಅಲ್ಲಿ ಇದ್ದವನಾಗಿ, ಗೃಹೇಶು ಸ್ಥಿತ್ವ ಗೃಹಸ್ಥಾಶ್ರಮದಲ್ಲಿ ಇದ್ದವನಾಗಿ ಅಲ್ಲಿಯ ಧರ್ಮಾಚರಣೆಗಳನ್ನು ಮಾಡಿಕೊಂಡು ನಿರ್ವಿದ್ಯ ಅದನ್ನು ಉಪಭೋಗಿಸಿ ಅದರ ಬಗ್ಗೆ ನಿರ್ವಿದ್ಯ ಶಬ್ದಕ್ಕೆ ಅಲಂಭಾವನೆ ಸಾಕು, ಇದರಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಶಾಶ್ವತ ಸುಖಕ್ಕೆ ಪ್ರಯೋಜಕವಾದದ್ದಲ್ಲ ಈ ಒಂದು ಗೃಹಸ್ಥಾಶ್ರಮದ ಸುಖಭೋಗ ಅಂತ ತಿಳಿದುಕೊಂಡು ಹೀಗೆ ಯಥೇತ ಪ್ರಯತ್ನ ಮಾಡಬೇಕು. ದುರ್ಗಾಶ್ರಿತ ಊರ್ಜಿತಾರೀನ್ ಯುದ್ಧೇತ ಅಂದ್ರೆ ಒಂದು ಕೋಟೆಯ ಒಳಗಡೆ ಇರತಕ್ಕಂತಹ ಊರ್ಜಿತ ಅರಿಗಳು ಅಂದ್ರೆ ಒಳ್ಳೆ ಪ್ರಬಲರಾಗಿರ್ತಕ್ಕಂಥ ಶತ್ರುಗಳು. ಊರ್ಜಿತಾರಿಗಳು ಶಬ್ದಕ್ಕೆ ವಿಷಯ ಭೋಗಗಳಲ್ಲಿ ಇರುವಂತ ಇಂದ್ರಿಯಗಳಿದ್ದಾವಲ್ಲ ಅದೇ ಶತ್ರುಗಳು. ನಮಗೆ ಶತ್ರುಗಳಲ್ಲಿ ಯಾರು? ಕೃಷ್ಣ ಹೇಳ್ತಾನಲ್ವ, ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ. ನಮಗೆ ನಾವೇ ಅಂದ್ರೆ ನಮ್ಮ ಇಂದ್ರಿಯಗಳು, ನಮ್ಮ ಆಲೋಚನಾ ಶಕ್ತಿ, ನಮ್ಮ ಮಾತು, ನಮ್ಮ ಕೃತಿ, ಇದೇ ನಮಗೆ ಶತ್ರು. ಹಾಗಾಗಿ ಅವುಗಳನ್ನು ಅವೆಲ್ಲ ಉತ್ಕೃಷ್ಟವಾಗಿರ್ತವೆ. ವಿಷಯ ಭೋಗಗಳಲ್ಲಿ ಆಸಕ್ತವಾಗಿ ಕಾಮಕ್ರೋಧಾದಿಗಳನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟಿಸಿ ಆ ಶತ್ರುಗಳು ಬಹಳ ಪ್ರಬಲರಾಗಿರ್ತಾರೆ. ಅವರ ಜೊತೆಗೆ ಯುದ್ಧವನ್ನ ಮಾಡಬೇಕು. ಯುದ್ಧವನ್ನ ಮಾಡಿ ಕ್ಷೀಣೇಶು ಸತ್ತು ಅಂತ ಹೇಳಿದ್ರೆ ಅವುಗಳು ಬಲವನ್ನ ಕಳೆದುಕೊಳ್ತವೆ. ಚೆನ್ನಾಗಿ ಯುದ್ಧವನ್ನ ಮಾಡಿದಾಗ ಅವೆಲ್ಲ ಏನ್ ಮಾಡ್ತವೆ? ಬಲವನ್ನ ಕಳ್ಕೊಳ್ತವೆ. ಆಗ ವಿಪಶ್ಚಿತ್ ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ, ಈಗ ಅವನು ಸರಿಯಾದ ಜ್ಞಾನ ಬಂದಿದೆ, ಯಾವುದು ಸಾರ ಯಾವುದು ಅಸಾರ, ಯಾವುದು ಶಾಶ್ವತ ಯಾವುದು ಅಶಾಶ್ವತ ಎಂತಕ್ಕಂಥ ಒಂದು ತಿಳುವಳಿಕೆ ಬಂದಿದೆ. ಹಾಗೆ ವಿಪಶ್ಚಿತ್ ವಿಚರೇತು, ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ ವಿಚರೇತ್ ಅಂತ ಹೇಳಿದ್ರೆ ಶೇಷೇಣ ಚರೇತು ಅಂದ್ರೆ ಮತ್ತೆಂದಿಗೂ ಕೂಡ ಕಾಮಗಳು ಹುಟ್ಟೋದೇ ಇಲ್ಲ. ಅದೇ ಹಿಂದಿನ ಮಾತು, ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ, ಗೃಹಾಶ್ರಮ ಅವದ್ಯಂ ಕಿನ್ನು ಕರೆಯಿತು, ಕಿನ್ನು ಕರೋತಿ ಏನ್ ತಾನೇ ಮಾಡುತ್ತೆ, ಯಾವುದೇ ರೀತಿಯಾಗಿರತಕ್ಕಂಥ ತೊಂದರೆಯನ್ನು ಉಂಟು ಮಾಡೋದೇ ಇಲ್ಲ. ಅಂದ್ರೆ ಅವನು ಗೃಹಸ್ಥಾಶ್ರಮಿಯಾಗಿದ್ದರೂ ಕೂಡ ಅಲ್ಲಿಯ ಉಪಭೋಗಗಳನ್ನ ಭೋಗಿಸಿದರೂ ಕೂಡ ಅವನ ಮನಸ್ಸು ವಿಚಲಿತವಾಗೋದಿಲ್ಲ. ಕೃಷ್ಣ ಗೀತೆ ಹೇಳತಕ್ಕಂಥ ಮಾತು, ತಸ್ಮಾತ್ವಂ ಇಂದ್ರಿಯಾಣ್ಯಾದು ನಿಯಮ್ಯ ಭರತರ್ಷವ
ಪಾಪ್ಮಾನಂ ಪ್ರಜಹಿತ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಮೊದಲಿಗೆ ನಾವೇನ್ ಮಾಡಬೇಕು? ಆದು ಇಂದ್ರಿಯಾಣಿ ನಿಯಮ್ಯ. ಮೊದಲಿಗೆ ಇಂದ್ರಿಯಗಳ ನಿಯಂತ್ರಣ ಮಾಡಿಕೊಳ್ಳು. ಇಂದ್ರಿಯ ನಿಯಂತ್ರಣಗಳನ್ನು ಮಾಡಿಕೊಂಡು ಜ್ಞಾನ ವಿಜ್ಞಾನ ನಾಶನಂ ಏನಂ ಪ್ರಜಹಿ. ಈ ಕಾಮನನ್ನ, ನಮ್ಮ ಜ್ಞಾನವನ್ನು ನಮ್ಮ ವಿಜ್ಞಾನವನ್ನು ನಾಶ ಮಾಡತಕ್ಕಂಥ ಕಾಮವನ್ನು ಕೊಲ್ಲು. ಕಾಮವನ್ನ ಬಯಕೆಗಳನ್ನು ಕೊಂದೆ ಅಂತಾದ್ರೆ ನೀನು ಸಾಧಕನಾಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಹಾಗೆ ಇಲ್ಲಿ ಹೇಳ್ತಕ್ಕಂಥದ್ದು, ಮೊದಲು ನಾವು ಆ ಗೃಹಸ್ಥಾಶ್ರಮಿಗಳಾಗಿ ಇದ್ದವರಾಗಿ ಅಲ್ಲಿಯ ಸುಖಭೋಗಗಳನ್ನು ಅನುಭವಿಸಿ ಅದರ ಸಾರಾಸಾರಗಳನ್ನ ತಿಳಿದುಕೊಂಡು ಅದರ ಬಗ್ಗೆ ವಿರಕ್ತಿಯನ್ನ ತಾಳಬೇಕು. ಹಾಗಾಗಿ ಮನೆ ಬಿಟ್ಟು ಕಾಡಿಗೆ ಹೋದ ಮಾತ್ರಕ್ಕೆ ನೀ ಸಾಧಕನಾಗ್ತೀಯಾ, ಸಾಧನೆ ಮಾಡ್ಲಿಕ್ಕೆ ನಿಂಗೆ ಅವಕಾಶ ಬರುತ್ತೆ ಅನ್ನೋ ಅಭಿಪ್ರಾಯ ಅಲ್ಲ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಕ್ಕಂಥ, ಇದು ಬ್ರಹ್ಮದೇವರು ಹೇಳ್ತಕ್ಕಂಥ ಒಂದು ಅಭಿಪ್ರಾಯ. ವ್ಯಾಖ್ಯಾನ ನೋಡೋಣ. ಸ್ವಕೃತ ಸೃಷ್ಟಿ ಪರಿಬೃಂಹಣ ಲುಬ್ಧೇನ ಪಿತಾಮಹೇನ ಏವಂ ಉಚ್ಯತೆ. ಕಥಮನ್ಯತಾ ಕರ್ಮಭೂಮೋ ಅಸ್ಯ ಮಹಾ ಪುರುಷಾರ್ಥ ಸಾಧನಸ್ಯ ದೇಹಸ್ಯ ಅನ್ಯತ್ರ ವಿನಿಯೋಗ ಮಹತಾಂ ಮನೋಜ್ಞಃ ಸ್ಯಾತ್ ಇತಿ ಶಂಕಾ ಪೌತ್ರಸ್ಯ ಮನಸಿ ಮಾಭೂತ್ ಇದು ಸ್ವಾಭಿಪ್ರಾಯಂ ವಿನಕ್ತಿ. ಅಂದ್ರೆ ಬ್ರಹ್ಮದೇವರು ಹಿಂದೆ ಹೇಳಿದ್ರು, ನೀನು ಕಾಡಿಗೆ ಹೋಗ್ಬೇಡ, ಮನೆಯಲ್ಲೇ ಇರು ಅಂತ ಹೇಳಿದ್ರಲ್ವಾ. ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗೋದು ಬೇಡ, ನೀನು ಇದ್ದ ಜಾಗದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿದ್ರು. ಇದು ಯಾಕೋ ಅವ್ರು ಹೇಗೆ ಹೇಳ್ತಾ ಇರೋದ್ರಲ್ಲಿ ಅವರ ಸ್ವಾರ್ಥ ಭಾವನೆ ಇದೆ ಅಂತ ಮೊಮ್ಮಗನಿಗೆ ಅನಿಸ್ಬಾರದು, ಪ್ರಿಯವ್ರತನಿಗೆ ಅನಿಸ್ಬಾರದು. ಯಾಕಂದ್ರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಕರ್ತೃಗಳು. ಭಗವಂತನ ಆಜ್ಞೆಯಂತೆ ಭಗವಂತನಿಂದ ಸೃಷ್ಟವಾಗಿರುವಂತ ಬ್ರಹ್ಮದೇವರು ಇನ್ನು ಮುಂದೆ ಜಗತ್ತನ್ನ ಸೃಷ್ಟಿ ಮಾಡಬೇಕು. 84 ಲಕ್ಷ ಜೀವಿಗಳ ಸೃಷ್ಟಿಯಾಗಬೇಕು. ತಮ್ಮ ಕೆಲಸ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ದೇವರು ಅವರಿಗೆ ಕೊಟ್ಟಂತ ಜವಾಬ್ದಾರಿ, ಅವರ ಜವಾಬ್ದಾರಿ ಅವರು ಪರಿಪೂರ್ಣ ಮಾಡಬೇಕು, ಅವರ ಜವಾಬ್ದಾರಿಯನ್ನ ಅವರು ನಿರ್ವಹಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ನನಗೆ ಉಪದೇಶವನ್ನ ಕೊಡ್ತಾ ಇದ್ದಾರೆ. ಗೃಹಾಶ್ರಮ ಕಿನ್ನು ಕರೋತಿ ಅವತ್ತೆಂಬುದಾಗಿ ನನಗೆ ಉಪದೇಶ ಕೊಡ್ತಾ ಇದ್ದಾರೆ ಅನ್ನೋ ಭಾವನೆ ಮಗನಿಗೆ ಬರಬಾರದು. ಎಲ್ಲರಿಗೂ ಹಾಗೆ ಅಲ್ವಾ? ನಮ್ಮ ಕೆಲಸ, ನಮ್ಮ ಮೇಲೆ ಇರತಕ್ಕಂಥ ಜವಾಬ್ದಾರಿ, ಅದನ್ನ ನಾವು ನಿರ್ವಹಣೆ ಮಾಡಬೇಕು. ಒಂದು 10 ಜವಾಬ್ದಾರಿಗಳು ಇರ್ತವೆ. ಅದರಲ್ಲಿ 10 ಜವಾಬ್ದಾರಿಯನ್ನು 10 ಜನರಿಗೆ ವಹಿಸಿಕೊಟ್ಟಿರ್ತಾರೆ. ಎಲ್ಲರಿಗೂ ಅವರವರ ಕೆಲಸ ಚೆನ್ನಾಗಾಗ್ಬೇಕು ಅಂತ ಇರುತ್ತೆ ಹೊರತು ಮತ್ತೊಬ್ಬನ ಕೆಲಸದ ಬಗ್ಗೆ ಯಾರಿಗೂ ಕಾಳಜಿ ಇರೋದಿಲ್ಲ. ನಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನ ನಾವು ನಿಯಂತ್ರಣ ಮಾಡಬೇಕು, ಅದನ್ನು ಸರಿಯಾಗಿ ಮಾಡಬೇಕು ಅಂತಾನೆ ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗೆ ಬ್ರಹ್ಮದೇವರು ಅವರ ಜವಾಬ್ದಾರಿಯನ್ನ ಅವರು ನಿರ್ವಹಣೆ ಮಾಡ್ಲಿಕ್ಕೋಸ್ಕರವಾಗಿ ನೀನು ಇಲ್ಲೇ ಗೃಹಸ್ಥಾಶ್ರಮದಲ್ಲಿ ಇದ್ದು ಸೃಷ್ಟಿ ಕಾರ್ಯವನ್ನು ಮುಂದುವರಿಸು ಅನ್ನೋ ರೀತಿಯಲ್ಲಿ ನನಗೆ ಉಪದೇಶ ಮಾಡ್ತಾ ಇದ್ದಾರೆ ಹೊರತು ನನ್ನ ಸಾಧನೆ ಅದನ್ನ ಅವ್ರು ಗಮನಿಸ್ತಾನೆ ಇಲ್ಲ ಅನ್ನೋ ಭಾವನೆ ಪ್ರಿಯವ್ರತನಿಗೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಬ್ರಹ್ಮದೇವರು ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ ಅಂತ ಪೀಠಿಕೆ ತಗೊಂತಾರೆ. ಇಲ್ಲಿ ವಿಷ್ಣು ತೀರ್ಥರು ಸ್ವಕೃತ ಸೃಷ್ಟಿ ಪರಿಬ್ರಹ್ಮಣ ಲುಬ್ಧೇನ. ಸ್ವಕೃತ ಅಂದ್ರೆ ಬ್ರಹ್ಮದೇವರು ಮಾಡಿರ್ತಕ್ಕಂಥ ಸೃಷ್ಟಿ, ಮನುಷ್ಯ ಸೃಷ್ಟಿಯನ್ನು ಮಾಡಿದ್ದಾರೆ ಅಲ್ವಾ. ವಾಯಂಬುಮೋನವನ್ನು ಸೃಷ್ಟಿ ಮಾಡಿ ಅವನಿಂದ ಹಾಗೆ ವಂಶ ಬೆಳ್ಕೊಂಡು ಹೋಗ್ಬೇಕು ಅಂತ ಸ್ವಕೃತ ಸೃಷ್ಟಿ. ಅದು ಪರಿಬ್ರಹ್ಮಣ ಲುಬ್ಧ. ಪರಿಬ್ರಹ್ಮಣ ಲುಬ್ಧ ಅಂತ ಹೇಳಿದ್ರೆ ಕೇಳಿಸ್ತೀನಿ ಆಚಾರ್ಯ. ಸ್ವಲ್ಪ ಕಟ್ಟಾಯ್ತು ನೋಡಿ. ಕಥಮನ್ಯತ ಕರ್ಮಭೂಮೌ ಅಸ್ಯ. ಕಥಮನ್ಯತಾ ಕರ್ಮಭೂಮೌ ಅಸ್ಯ. ಭಾರತ ಭೂಮಿ ಎಂಬುವಂಥದ್ದು ಇದು ಕರ್ಮಭೂಮಿ. ಇಲ್ಲಿ ತಪೋ ಮೊದಲಾಗಿರತಕ್ಕಂತಹ ಕರ್ಮಗಳನ್ನ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ನಮಗಿಲ್ಲಿ ಜನ್ಮವನ್ನು ಕೊಡುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಕರ್ಮಭೂಮಿಯಲ್ಲಿ ಮಹಾಪುರುಷಾರ್ಥ ಸಾಧನಸ್ಯ ದೇಹಸ್ಯ. ಕರ್ಮಭೂಮಿಯಲ್ಲಿ ನಮಗೆ ದೇಹ ಕೊಟ್ಟಿದ್ದಾನೆ ಭಗವಂತ, ಇನ್ನೆಲ್ಲೋ ದೇಹ ಕೊಟ್ಟಿದ್ದ ಅಂದ್ರೆ ಏನಕ್ಕೋಸ್ಕರ ದೇಹ ಕೊಟ್ಟಿದ್ದು?
ಮಹಾಪುರುಷಾರ್ಥವನ್ನ ಪಡೆದುಕೊಳ್ಳಿ. ಮಹಾಪುರುಷಾರ್ಥ ಅಂದ್ರೆ ಮುಕ್ತಿ. ಮುಕ್ತಿಯನ್ನ ಪಡೆದುಕೊಳ್ಳಿ. ಆ ಮುಕ್ತಿ ಪಡೆದುಕೊಳ್ಳಿಕ್ಕೆ ಸಾಧನವಾದದ್ದು ಈ ದೇಹ. ದೇಹಸ್ಯ ಇಂಥ ದೇಹವನ್ನ ಅನ್ಯತ್ರ ವಿನಿಯೋಗ. ನೀನು ಗೃಹಸ್ಥಾಶ್ರಮಿಯಾಗಿ ಇದ್ದು ಬಿಡು. ಆ ಮುಕ್ತಿಗೆ ಪಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ಲಿಕ್ಕೋಸ್ಕರ ಕಾಡಿಗೆ ಹೋಗಬೇಡ, ಇಲ್ಲೇ ಇರುವಂತ ಯಾರು ತಾರು ಉಪದೇಶ ಮಾಡ್ತಾರೆ. ಅನ್ಯತ್ರ ವಿನಿಯೋಗ ಮಹತಾ ಮನೋಜ್ಞ ಸ್ಯಾತ್. ಕಥಂ ಸ್ಯಾತ್ ಅಂತ, ಕಥಂ ಇಲ್ಲಿಗನ್ವಯ. ಮಹತಾ ಮನೋಜ್ಞ ಕಥಂ ಸ್ಯಾತ್. ಮಹಾತ್ಮರು ಹೇಗೆ ಒಪ್ಲಿಕ್ಕೆ ಸಾಧ್ಯ? ಕರ್ಮ ಮಾಡುವುದನ್ನ ಬಿಟ್ಟು ನೀನು ವಿಷಯ ಭೋಗಗಳಲ್ಲಿ ಆಸಕ್ತನಾಗುವ ಅನ್ನೋ ಉಪದೇಶ ಮಹಾತ್ಮರು ಹೇಗೆ ಒಪ್ಲಿಕ್ಕೆ ಸಾಧ್ಯ? ಮಹತಾಂ ಕಥಂ ಮನೋಜ್ಞ ಸ್ಯಾತ್. ಅವ್ರು ಹೇಗೆ ತಾನೇ ಒಪ್ಲಿಕ್ಕೆ ಸಾಧ್ಯ? ಇತಿ ಶಂಕ ಪೌತ್ರಸ್ಯ ಮನಸ್ಸಿ. ತನ್ನ ಮೊಮ್ಮಗನಾಗಿರತಕ್ಕಂಥ ಪರಿವರ್ತನ ಮನಸ್ಸಿನಲ್ಲಿ ಮಾಭೂತ್ ಹುಟ್ಟಬಾರದು. ಇತಿ ಸ್ವಾಭಿಪ್ರಾಯಂ ಮೆನಕ್ತಿ. ಈ ಅಭಿಪ್ರಾಯದಿಂದ ಅಭಿಪ್ರಾಯ, ತನ್ನ ಅಭಿಪ್ರಾಯವನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಬ್ರಹ್ಮದೇವರು. ಯಹ ಇತಿ ಯಹ ವಿಪಶ್ಚಿತ್. ಯಾವ ಜ್ಞಾನಿ ಸಪತ್ನಾನ ಜೇತುಕಾಮಃ ವಿಜಿಗೀಷುಮಾಣಃ. ತನ್ನ ಸಪತ್ನರು ಶತ್ರುಗಳನ್ನ ಗೆಲ್ಲುವ ಬಯಕೆಯನ್ನು ಹೊಂದಿದ್ದಾನೋ ಸಹ ಅಂತಹ ವ್ಯಕ್ತಿ ಪೂರ್ವಂ ಗೃಹೇಶು ಸ್ಥಿತ್ವ. ತನ್ನ ಮನೆ ಮಡದಿ ಮೊದಲಾದವುಗಳಲ್ಲಿ ಇದ್ದವನಾಗಿ ಸ್ಥಿತ್ವಾಯವ ಭೋಗೇನ ನಿರ್ವಿದ್ಯ. ಭೋಗದಿಂದಾಗಿ ನಿರ್ವಿದ್ಯ. ನಿರ್ವಿದ್ಯ ಅಂದ್ರೆ ಅಲಂಬುದ್ಧಿಯನ್ನ ಹೊಂದಿ ಆ ಸುಖ ಭೋಗಗಳನ್ನ ಅನುಭವಿಸಿ ತದನಂತರದಲ್ಲಿ ಅಲಂಬುದ್ಧಿಯನ್ನು ಹೊಂದಿದವನಾಗಿ ತತ್ರ ಸ್ಥಿತ್ವ ಯತೇತ. ಗೃಹಸ್ಥಾಶ್ರಮದಲ್ಲಿ ಇದ್ದವನಾಗಿ ಅಲಂಭಾವನ ಸಾಕು. ಈ ಯಾವುದೇ ಭೋಗ ಸಾಮಗ್ರಿಗಳು ಇನ್ನು ಬೇಡ, ಇದ್ಯಾವುದು ಕೂಡ ಶಾಶ್ವತವಾದದ್ದಲ್ಲ, ಇದೆಲ್ಲೂ ಕೂಡ ಅಸಾರವಾದದ್ದು ಎಂಬುದಾಗಿ ಆ ಅಲಂಭಾವನೆಯನ್ನು ಹೊಂದಿದವನಾಗಿ ಪ್ರಯತ್ನವನ್ನ ಮಾಡಬೇಕು. ಕಥಂ ಹೇಗೆ ಪ್ರಯತ್ನ ಮಾಡಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಶ್ರೀ ಹರಿ ಗುರು ಚರಣ ಲಕ್ಷಣಂ ದುರ್ಗಂ ಆಶ್ರಿತ. ಕೋಟೆ ಹೇಗೆ ಶತ್ರುಗಳ ಆಕ್ರಮಣ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಜರುಗಳಲ್ಲಿ ಎಲ್ಲಿರ್ತಾರೆ? ದುರ್ಗದ ಒಳಗಡೆ. ದುರ್ಗ ಅಂದ್ರೆ ಕೋಟೆ ಅಂತ ಅರ್ಥ. ಕೋಟೆಯ ಒಳಗಡೆ ಇದ್ದವರಾಗಿ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುತ್ತಾರೆ. ಹಾಗೂ ನಾವು ಕೂಡ ಒಂದು ಕೋಟೆ ಒಳಗಡೆ ಇರಬೇಕಂತೆ. ಆ ಕೋಟೆ ಯಾವುದು ಅಂದ್ರೆ ಶ್ರೀ ಹರಿ ಗುರು ಚರಣ ಲಕ್ಷಣಂ ದುರ್ಗಂ. ಶ್ರೀಹರಿ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ಪರಮಾತ್ಮ ಮತ್ತು ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ವಾಯುದೇವರು ಹಾಗೂ ನಮ್ಮ ವಿದ್ಯಾಗುರುಗಳವರೆಲ್ಲರೂ ಕೂಡ ಅವರ ಚರಣ. ಚರಣ ಅಂದ್ರೆ ಪಾದ. ಅಂದ್ರೆ ಹರಿ ಗುರುಗಳ ಸೇವೆಯನ್ನ ಮಾಡುವ ಮೂಲಕವಾಗಿ ಅದೊಂದು ದುರ್ಗ, ಅಂದ್ರೆ ಕೋಟೆ. ಹರಿ ಗುರುಗಳ ಸೇವೆ, ಹರಿಗುರುಗಳ ಚರಣ ಸೇವೆ ಎಂಬತಕ್ಕಂತಹ ಒಂದು ಕೋಟೆಯನ್ನ ಆಶ್ರಯಿಸಿಕೊಂಡವರಾಗಿ ಆಶ್ರಿತ ಏವ ಸನ್ನ ಪ್ರಬಲಾನ್ ಅರಿನ್ ಪ್ರತಿಯುದ್ಧೇತ. ಪ್ರಬಲವಾಗಿರತಕ್ಕಂಥ ಈ ಅರಿಗಳು ಶತ್ರುಗಳನ್ನು ಕುರಿತು ಯುದ್ಧ ಮಾಡಿ. ಯುದ್ಧೇನ ವೈರಿಷು ಗತಬಲೇಶು ಸತ್ತು ಯಥೇಚ್ಛಂ ಚರೇತ್. ಯುದ್ಧ ಮಾಡಿ ವೈರಿಗಳ ಬಲವನ್ನ ಕುಂದಿಸಿದ ಮೇಲೆ ನೀವು ಯಥೇಚ್ಛಂ ವಿಚರೇತ್. ಇಷ್ಟಪಟ್ಟ ಹಾಗೆ ನೀವು ಕೋಟೆಯಿಂದ ಹೊರಗೆ ಬಂದು ತಿರುಗಾಡಿ. ಕೋಟೆಯಿಂದ ಹೊರಗೆ ಬಂದು ತಿರುಗಾಡಿ ಅಂತ ಹೇಳಿದ್ರೆ ಹರಿಗುರುಗಳ ಚರಣವನ್ನ ಬಿಡಿ ಅಂತ ಅರ್ಥ ಅಲ್ಲ. ಅಂದ್ರೆ ಒಂದೊಂದು ನಹಿ ದೃಷ್ಟಾಂತೆ ಸರ್ವಸಾಮ್ಯ. ಅಂದ್ರೆ ಶತ್ರುಗಳ ಆಕ್ರಮಣ ನಮ್ಮ ಮೇಲೆ ಆಗ್ತಾ ಇದೆ ಅಂದಾಗ ರಾಜ ಕೋಟೆ ಒಳಗಡೆ ಇದ್ದು ತನ್ನ ಸೈನ್ಯವನ್ನು ಹೊರಗೆ ಬಿಟ್ಟು ಯುದ್ಧ ಮಾಡಬೇಕು. ಶತ್ರುಗಳ ಸಂಹಾರವಾಯಿತು ಅಂತ ಆದಾಗ ಅವನು ತನ್ನ ಎಲ್ಲಾ ರಾಜ್ಯದಲ್ಲಿ ತನ್ನ ಎಲ್ಲ ಪ್ರದೇಶಗಳಲ್ಲಿ ತಿರುಗಾಡಬಹುದು. ಆದ್ರೆ ಅವನು ಕೋಟೆ ಬಿಟ್ಟು ಹೊರಗೆ ಬರ್ತಾನೆ. ನಾವಿಲ್ಲಿ ಕೋಟೆ ಬಿಟ್ಟು ಹೊರಗೆ ಬರ್ಲಿಕ್ಕೆ ಇಲ್ವೇ ಇಲ್ಲ. ಯಾವತ್ತೂ ಶ್ರೀ ಹರಿ ಗುರುಚರಣ ಎಂಬತಕ್ಕಂಥ ಕೋಟೆಯನ್ನ ಆಶ್ರಯಿಸಿಕೊಂಡೇ ಇರಬೇಕು. ವಿಚರೇತಂದ್ರೆ ವಿಷಯ ಪದಾರ್ಥಗಳನ್ನ ಅನುಭವಿಸಿ ಅಂತ ಅರ್ಥ. ಅಂದ್ರೆ ಯಾರಿಗೆ ಇಂದ್ರಿಯಗಳ ನಿಯಂತ್ರಣವಿರುತ್ತೋ, ಇಂದ್ರಿಯ ನಿಯಂತ್ರಣವಿದ್ದಂತ ವ್ಯಕ್ತಿ ಎಷ್ಟೇ ಈ ವಿಷಯ ಪದಾರ್ಥಗಳನ್ನ ಅನುಭವಿಸಿದರೂ ಕೂಡ ಅದರಿಂದ ಯಾವುದೂ ಕೂಡ ಅವನಿಗೆ ತೊಂದರೆಯಾಗೋದಿಲ್ಲ ಅನ್ನೋದು ಅದರ ಅಭಿಪ್ರಾಯ. ಹೀಗೆ ಬ್ರಹ್ಮದೇವರು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ತಮ್ಮ ಸೃಷ್ಟಿ ವಿಸ್ತಾರವಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನೀನು ಗೃಹಸ್ಥಾಶ್ರಮಿಯಾಗಿ ಇರುವಂತ ಹೇಳಿದ್ದಲ್ಲ. ಮತ್ತೇನಕ್ಕೋಸ್ಕರ ಹೇಳಿದ್ದು ಅಂತ ಹೇಳಿದ್ರೆ ಸಾಧನೆ ಮಾಡಬೇಕಾಗಿರತಕ್ಕಂಥ ಕ್ರಮ ಹೀಗೆ ಅನ್ನೋದ ಮಾರ್ಗದರ್ಶನ ಮಾಡ್ಲಿಕ್ಕೋಸ್ಕರವಾಗಿ ಹೇಳುವಂಥದ್ದು. ಯಾವ ಸಾಧಕನು ವಿಜಿಗೀಷುಮಾಣ ಮೊದಲು ಷಟ್ಸಪತ್ನ 6 ವೈರಿಗಳನ್ನು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂಬ 6 ವೈರಿಗಳನ್ನು ವಿಜಿಗೀಷುಮಾಣ ಗೆಲ್ಲಲು ಇಚ್ಛೆಯನ್ನು ಹೊಂದಿರುವಂತಹ ಯಾವ ಸಾಧಕನು ಪೂರ್ವಂ ಮೊದಲಿಗೆ ಗೃಹೇಶು ಸ್ಥಿತ್ವ ಅಂದ್ರೆ ಗೃಹದ ಉಪಭೋಗಗಳಲ್ಲಿ ಇದ್ದವನಾಗಿ ನಿರ್ವಿದ್ಯ, ಆ ಗೃಹದ ಉಪಭೋಗಗಳೆಲ್ಲವೂ ಕೂಡ ಸಾಕು ಎಂಬ ಭಾವನೆಯನ್ನ ಹೊಂದಿ, ಸಾಕು ಅಲಂಭಾವನೆಯನ್ನು ಹೊಂದಿ ಯಥೇತ ಪ್ರಯತ್ನವನ್ನ ಮಾಡಬೇಕು. ಅದಾದ ನಂತರದಲ್ಲಿ ತದನಂತರಂ ದುರ್ಗಾಶ್ರಿತ ಹರಿಚರಣ ಹರಿಗುರುಗಳ ಪಾದ ಎಂಬ ಕೋಟೆಯನ್ನ ಆಶ್ರಯಿಸಿದವನಾಗಿ ಊರ್ಜಿತಾರೀನ್ ಪ್ರತಿಯುದ್ಧೇತ. ಊರ್ಜಿತಾರೀನ್
ಪ್ರಬಲವಾಗಿರ್ತಕ್ಕಂಥ ಅಂದ್ರೆ ಪ್ರಕೃಷ್ಟವಾದ ಬಲವನ್ನ ಸಂಪಾದನೆ ಮಾಡಿರ್ತಕ್ಕಂಥ ಶತ್ರುಗಳನ್ನು ಕುರಿತು ಯುದ್ಧೇತ ಅಂದ್ರೆ ಅವರ ವಿರುದ್ಧವಾಗಿ ಯುದ್ಧವನ್ನ ಮಾಡಿ ಕ್ಷೀಣೇಶು ತತ್ಸು ಶತ್ರುಗಳು ತಮ್ಮ ಬಲವನ್ನ ಕಳೆದುಕೊಳ್ಳುತ್ತಿರಲು ಆ ವಿಪಶ್ಚಿತ್ ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ ಕಾಮಂ ವಿಚರೇತು ಹೇಗೆ ಬೇಕಾದರೂ ಕೂಡ ಅವರು ಇರಬಹುದು. ಅದರ ಅರ್ಥ ಏನು, ಅವರಿಗೆ ಆಮೇಲೆ ವಿಷಯದ ಸಂಪರ್ಕ ಯಾವುದೇ ರೀತಿಯಲ್ಲೂ ಕೂಡ ವಿಚಲಿತ ಮಾಡುವುದೇ ಇಲ್ಲ. ಆಗ್ಬೇಕಾದ ಸಂದರ್ಭದಲ್ಲಿ ಅವುಗಳ ವಿರುದ್ಧವಾಗಿ ಹೋರಾಟ ಮಾಡಬೇಕಾದಾಗ ಹೋರಾಟ ಮಾಡಿ ಅವುಗಳ ಬಲವನ್ನ ಕಡಿಮೆ ಮಾಡಿಬಿಟ್ಟಿದ್ದಾದ್ರೆ ಮತ್ತೆ ಯಾವುದೇ ರೀತಿಯಲ್ಲೂ ಕೂಡ ಅವುಗಳು ನಮ್ಮನ್ನ ದಾರಿ ತಪ್ಪಿಸೋದಿಲ್ಲ ಅನ್ನೋ ಅಭಿಪ್ರಾಯ. ಯಶಕ್ತಪತ್ನಾನ್ ವಿಜಿಗೀಷಮಾಣಃ ಗೃಹೇಶು ನಿರ್ವಿದ್ಯಯತೇತ ಪೂರ್ವಂ ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರೀನ್ ಕ್ಷೀಣೇಶು ಕಾಮಂ ವಿಚರೇತ್ ವಿಪಶ್ಚಿತ್. ಶ್ರೀ ಕೃಷ್ಣಾರ್ಪಣ.